ನಮ್ಮ ಹತ್ರ 200-250 ವೆರೈಟಿ ಮೇಲೆ ನಮ್ಮ ಹತ್ರ ಫ್ರೂಟ್ ಪ್ಲಾಂಟ್ಸ್ ಸಿಗುತ್ತೆ. ಇಲ್ಲಿ ಪೀಚು, ಪ್ಲಮ್, ವಾಲ್ನಟ್ಟು, ಆಲ್ಮಂಡು, ಆಪ್ರಿಕಾಟು, ಹೈಸಲ್ನಟ್ಟು ಮತ್ತು ಪಿಸ್ತಾ, ಆಲಿವ್ ಪ್ಲಾಂಟ್. ಅಂದರೆ ಕಣ್ಣು ಕಸಿ ಗಿಡ ನಾವು ಕೊಡ್ತಾ ಇದ್ವಿ. ಈ ಕಣ್ಣು ಕಸಿ ಗಿಡ ಬಂದು ಡಾರ್ಫ್ ಇರ್ತದೆ, ಒಳ್ಳೆ ಕೊಡೆ ಥರ ಗಿಡ ಆಗುತ್ತೆ, ನಾರೆಲ್ಲ ಕಡಿಮೆ ಬರ್ತದೆ, ತಿನ್ಲಿಕ್ಕೂ ಸೂಪರ್ ಇರ್ತದೆ ಸರ್. ಇಲ್ಲಿ ಎವ್ರಿ ಟೈಮ್ ನಿಮಗೆ 500-1000 kg ನಿಮಗೆ ಹಾರ್ವೆಸ್ಟ್ ಆಗುತ್ತೆ ಕಾಯಿ. ನಿಮಗೆ 40-45 ಟೆಂಪರೇಚರ್ ಬಂದ್ರೂ ಗಿಡಗಳು ಆಗುತ್ತೆ. ಇದು ಸರ್ ಹೇಳಿದ್ರೆ 2 ವರ್ಷ ಕಾಯಿ ಬರುತ್ತೆ ಅಂತ, ಬಟ್ ಇದು ನೋಡ್ತಾ ಇದ್ರೆ ಡೆವಲಪ್ಮೆಂಟ್ ಅದೆಲ್ಲ ನೋಡಿ ನಾನು ಅದು ಆಲ್ರೆಡಿ ಚೆಕ್ ಮಾಡಿದೆ. ಒಂದು 2ರಲ್ಲಿ ಕಾಯಿ ಕೂಡ ಬಂದ್ಬಿಟ್ಟಿದೆ, ಇನ್ನೂ 1 ವರ್ಷ ಆಗಲಿಲ್ಲ, ಕರೆಕ್ಟಾಗಿ ವರ್ಷ ಆಯ್ತು ನಾನು ನಾಟಿ ಮಾಡಿ. ಮಾರ್ಕೆಟ್ ವಿಚಾರಿಸಿದೆ ಹೆಂಗಿದೆ ಹಲಸು ಅಂತ. ಹಲಸು ಈಗ ಆಲ್ರೆಡಿ 30-35 ರೂಪಾಯಿಗೆ ನನಗೆ ತಾಮನ್ಕೊಳ್ಳೋಣ ತೊಗೊಂತೀನಿ ಅಂತ ಇದ್ದಾರೆ. ಇನ್ನೇನು ಇದು ಪಿಂದೆ ಬರ್ತಾ ಇದೆ ಸರ್. ಇದ್ರಲ್ಲಿ ಕಾಯಿ ಕೂಡ ಸ್ಟಾರ್ಟ್ ಆಗಿದೆ, ನೀವು ನೋಡಿ ನೋಡ್ಬೋದು. ಈಗ ನೋಡ್ತಾ ಇದ್ದೀರಾ ಕಾಯಿ ಇದೆ, ಹೂವು ನೋಡಿ, ಇಲ್ಲಿ ಹೂವು ಇದೆ. ಮತ್ತೆ ನೋಡಿ ಸರ್, ಈಗ ಇಲ್ಲೂ ಸ್ಟಾರ್ಟ್ ಆಗಿದೆ ಕಾಯಿ. ಆಲ್ಮೋಸ್ಟ್ ಎಲ್ಲ ಗಿಡ ಸ್ಟಾರ್ಟ್ ಆಗಿದೆ ಸರ್. ಆಫ್ ಸೀಸನ್ ಬಟರ್ ಫ್ರೂಟ್ ಅವರಿಗೆ ನಾನು ಗಿಡ ಕೊಡ್ತೀನಿ. ನಿಮಗೆ ಫೆಬ್ರವರಿಯಲ್ಲಿ ಪೂರ್ತಿ ಗಿಡ ಹಾರ್ವೆಸ್ಟ್ ಮಾಡ್ಬೋದು, ಆ ಥರ ಇದೆ. ಬೆಡ್ ಸಿಸ್ಟಮಲ್ಲಿ ನೆಟ್ಟಾಗ ನಿಮಗೆ ಏನಾಗುತ್ತೆ ಅಂದರೆ ಗಿಡ ನಿಮಗೆ ಡ್ಯಾಮೇಜ್ ಕಡಿಮೆ ಬರ್ತದೆ. ಯಾಕಂದರೆ ನೀರು ಜಾಸ್ತಿ ಆದರೆ ಗಿಡ ಸಾಯೋದು. ಒಂದು ಮಾಡೆಲ್ ತೋಟ ಥರ ನಾನು ಇದು ಮಾಡಬೇಕಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಇಲ್ಲಿ ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ಸರ್ ಎಲ್ರಿಗೂ ನಮಸ್ಕಾರ. ಇದು ಬೆಂಗಳೂರು ನರ್ಸರಿ, ದೇವನಹಳ್ಳಿ ತಾಲೂಕಲ್ಲಿ ನಮ್ಮದು ನರ್ಸರಿ, ಕಸಬಾ ಹೋಬಳಿ ಅಂತ. ಇಲ್ಲಿ ನಮ್ಮ ನರ್ಸರಿ ಇದೆ. ಇಲ್ಲಿ ನಮ್ಮ ಹತ್ರ 200-250 ವೆರೈಟಿ ಮೇಲೆ ನಮ್ಮ ಹತ್ರ ಫ್ರೂಟ್ ಪ್ಲಾಂಟ್ಸ್ ಸಿಗುತ್ತೆ. ಇಲ್ಲಿ ಮೇನ್ ಎಕ್ಸಾಟಿಕ್ ಫ್ರೂಟ್ಸು ನಮ್ಮ ಹತ್ರ ಎಲ್ಲ ಪ್ಲಾಂಟ್ಸು ಸಿಗುತ್ತೆ. ಮತ್ತು ನಿಮಗೆ ಕಾಶ್ಮೀರದ್ದು ಎಲ್ಲ ಐಟಮ್ ನಮ್ಮ ಹತ್ರ ಸಿಗುತ್ತೆ. ಕಾಶ್ಮೀರದಲ್ಲಿ ಪೀಚು, ಪ್ಲಮ್, ವಾಲ್ನಟ್ಟು, ಆಲ್ಮಂಡು, ಆಪ್ರಿಕಾಟು. ಈ ಸರಿ ನಾನು ಹೈಸಲ್ನಟ್ಟು ತರ್ಸೋಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ಹೈಸಲ್ನಟ್ಟು ಮತ್ತು ಪಿಸ್ತಾ, ಆಲಿವ್ ಪ್ಲಾಂಟ್ ಇದನ್ನು ತರ್ಸೋಕ್ಕೆ ಈ ವರ್ಷ ನಾನು ಟ್ರೈ ಮಾಡ್ತಾಯಿದ್ದೀನಿ. ಕಿವಿ ಇದೆಲ್ಲ ನನ್ನ ಹತ್ರ ಬರ್ತಾಯಿದೆ, ಕಿವಿ ಬರ್ತಾಯಿದೆ, ಪರ್ಶಮನ್ ಬರ್ತಾಯಿದೆ. ಈಗೆಲ್ಲ ಈ ಥರ ಎಲ್ಲ ಕಾಶ್ಮೀರದ ಎಲ್ಲ ಐಟಮ್ ನಮ್ಮ ಹತ್ರ ಸಿಗುತ್ತೆ. ಎಲ್ಲ ಹಣ್ಣು ಬರೋ ಗಿಡಗಳನ್ನ ನಾನು ಕೊಡ್ತಾ ಇದ್ದೀನಿ ಜನರಿಗೆ. ಇದರಲ್ಲಿ ನನ್ನ ಹತ್ರ ಬಹಳಷ್ಟು ಈಗ ವೆರೈಟೀಸ್ ಎಲ್ಲ ಇದೆ. ನೀವು ತಾವೆಲ್ಲ ಬಂದು ನೋಡ್ಬೋದು. ನಾವು ಇಲ್ಲೇ ಇರ್ಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಮನೇನೂ ನಾವು ಇಲ್ಲಿ ಕಟ್ತಾ ಇದ್ದೀವಿ. ಮನೇನು ಮತ್ತು ಆಫೀಸೆಲ್ಲ ಇಲ್ಲೇ ಮಾಡ್ಕೊಳ್ತಾ ಇದ್ದೀವಿ. ಇದು ಮುಂಚೆ ಇರಲಿಲ್ಲ, ಇವಾಗ ಒಂದೂವರೆ ತಿಂಗಳಿಂದ ಈಗ ಆಫೀಸ್ ಮನೆಯೆಲ್ಲ ಇಲ್ಲೇ ನಾವು ಮಾಡ್ಕೊಳ್ತಾ ಇದ್ದೀವಿ. ಯಾಕಂದರೆ ಜನ ನನ್ನ ಹತ್ರ ಬೆಳಗ್ಗೆ ಹೊತ್ತು ಬಂದುಬಿಟ್ಟು ಫೋನ್ ಮಾಡ್ತಾಯಿದ್ದಾರೆ. ಬೆಳಗ್ಗೆ ಹೊತ್ತು ಶನಿವಾರ ಭಾನುವಾರ ಜಾಸ್ತಿ ಇದು ಮಾಡ್ತಾರೆ. ಅದಕ್ಕೋಸ್ಕರ ನಾವು ಇಲ್ಲೇ ಇರಬೇಕಂತೇಳ್ಬಿಟ್ಟು ಈಗ ಮನೇನು ಆಫೀಸ್ ಎಲ್ಲ ಇಲ್ಲೇ ಮಾಡ್ಕೊಳ್ತಾ ಇದ್ದೀವಿ ಸರ್. ಈಗ ಸರ್ ಮತ್ತು ಇದು ಹಲಸಿನ ಹಣ್ಣಲ್ಲಿ ವಿಯೆಟ್ನಾಂ ಸೂಪರ್ ಅರ್ಲಿ ಅಂತ ಗಿಡ ಇದೆ. ಇದು ಬಂದು ಜಾಸ್ತಿ ಈಗ ಜನ ಹಾಕ್ತಾಯಿದ್ದಾರೆ. ಇದು ಕೊತ್ತೆಕಾಯಿಗೆ ಹೋಗುತ್ತೆ, ನಿಮಗೆ ಹಣ್ಣು ಆಗುತ್ತೆ. ಇದು 1-1.5 ವರ್ಷಕ್ಕೆ ಕಾಯಿ ಬಂದುಬಿಡ್ತದೆ. 2 ವರ್ಷ ಲಾಸ್ಟ್ ಇದು ನಿಮಗೆ ಬಂದುಬಿಡ್ತದೆ ಇದು ಗಿಡ. ಇದು ಈ ಥರ ಗಿಡ ದೊಡ್ಡ ಗಿಡ ಮತ್ತು ಬಡ್ ಗ್ರಾಫ್ಟ್ ಗಿಡ, ಕಣ್ಣು ಕಸಿ ಅಂತೇಳಿ ಹೇಳ್ತೀವಿ. ಈ ಥರ ಗಿಡನ ನಾವು ಕೊಡ್ತಾಯಿದ್ವಿ. ಅಪ್ರೋಚು ಮತ್ತು ಜೈಂಟ್ ಮಾಡಿರ್ತಾರಲ್ಲ ಆ ಥರದ್ದು ಕೊಡ್ತಾರೆ. ಬರೀ ಕಣ್ಣು ಕಸಿ ಗಿಡ ನಾವು ಕೊಡ್ತಾಯಿದ್ವಿ. ಈ ಕಣ್ಣು ಕಸಿ ಗಿಡ ಬಂದು ಡಾರ್ಫ್ ಇರ್ತದೆ ಮತ್ತು ನಿಮಗೆ ಒಳ್ಳೆ ಕೊಡೆ ಥರ ಗಿಡ ಆಗುತ್ತೆ, ಸಣ್ಣದಾಗಿರ್ತದೆ, ಬೇಗ ಕಾಯಿ ಕೊಡ್ತದೆ. ಅದಕ್ಕೆ ನಾವು ರೈತರಿಗೆಲ್ಲ ಈ ಥರ ಕೊಡ್ತಾಯಿದ್ದೀವಿ. ಇದರಲ್ಲೇ ಯಾರಿಗಾನ ಚಿಕ್ಕ ಗಿಡ ಬೇಕಂದರೆ ನಾವು 60 ರೂಪಾಯಿಗೂ ಗಿಡ ಕೊಡ್ತೀವಿ. ಚಿಕ್ಕ ಪ್ಯಾಕೆಟ್ ಇರ್ತದೆ, ಅರ್ಧ kg ಬ್ಯಾಗಲ್ಲಿ ಇರ್ತದೆ, ಚಿಕ್ಕ ಇರ್ತದೆ. ಈ ಥರ ಗಿಡ ನಾವು 180 ರೂಪಾಯಿಗೆ ನಾವು ಗಿಡ ಕೊಡ್ತಾಯಿದ್ದೀವಿ. ಈ ಥರದೇ ಒಂದು ಪೂರ್ತಿ ತೋಟ ನಾನು ಇಲ್ಲಿ ಮಾಡಿದ್ದೀನಿ. 100 ಪ್ಲಾಂಟ್ಸ್ ತನಕ ನಾನು ಕೊಟ್ಟಿದ್ದೀನಿ. ಇದು ಲಕ್ಷ್ಮಣ ಫಲ, ಬಟರ್ ಫ್ರೂಟು ಮತ್ತು ನುಗ್ಗೆಕಾಯಿ ಗಿಡ ಎಲ್ಲ ಹಾಕಿದ್ದೀನಿ. 8-10 ತಿಂಗಳ ಮುಂಚೆ ನಾನು ಅವ್ರಿಗೆ ಗಿಡ ಕೊಟ್ಟಿದ್ದೀನಿ. ಆ ಗಿಡ ನಾನು ನಿಮಗೆ ತೋರಿಸ್ತೀನಿ. ನೀವು ಬೇಕಾದರೆ ಅಲ್ಲಿ ಬಂದು ನೋಡ್ಬೋದು ಸರ್. ಈಗ ನಮ್ಮ ನರ್ಸರಿ ಪಕ್ಕದಲ್ಲೇ ಇದು ಜಾಗ ಇರೋದು. ಇವರು ಬೊಮ್ಮಾರ ಅಂತ ಹೇಳ್ಬಿಟ್ಟು, ಬೊಮ್ಮಾರ ಊರದ್ದು ಇಲ್ಲಿಂದ 1/4 ಕಿಲೋಮೀಟರ್ ದೂರ ಇದೆ. ಇದು ನರ್ಸರಿಗೆ ಇದಕ್ಕೆ 2ಕ್ಕೂ ಸೆಂಟ್ರಲ್ ಇದೆ. ಇವ್ರದ್ದು 3 ಎಕರೆ ಜಮೀನು ಇದೆ. ಇದರಲ್ಲಿ 1 ಎಕರೆ ಹತ್ರ ಇವರು ಹಲಸಿನ ಹಣ್ಣು ಗಿಡ ಹಾಕಿದ್ದಾರೆ. ಅದರಲ್ಲಿ ಲಕ್ಷ್ಮಣ ಫಲ, ನುಗ್ಗೆ ಗಿಡ ಹಾಕ್ಕೊಂಡಿದ್ದಾರೆ. ಅದ್ರ ಕೆಳಗಡೆ ಒಂದು ಅರ್ಧ ಎಕರೆ ಈಗ ಬಟರ್ ಫ್ರೂಟು ಹಾಕಿದ್ದಾರೆ. ಬಟರ್ ಫ್ರೂಟು ಹಾಕಿ ಒಂದು 10 ತಿಂಗಳಾಗಿದೆ. ಮತ್ತು ಇವಾಗ ಕೆಳಗಡೆನೂ ಬಾಳೆಹಣ್ಣೆಲ್ಲ ಹಾಕಿದ್ದಾರೆ. ಮತ್ತು ಅದರಲ್ಲಿನೂ ರಿಪೀಟ್ ಬಟರ್ ಫ್ರೂಟ್ ಹಾಕ್ತಾರೆ. ಬಟರ್ ಫ್ರೂಟ್ ಅದರಲ್ಲಿ ಆಫ್ ಸೀಸನ್ ಬಟರ್ ಫ್ರೂಟ್ ಅವರಿಗೆ ನಾನು ಗಿಡ ಕೊಡ್ತೀನಿ. ಆಫ್ ಸೀಸನಲ್ಲಿ ನಿಮಗೆ ಫೆಬ್ರವರಿಯಲ್ಲಿ ಪೂರ್ತಿ ಗಿಡ ಹಾರ್ವೆಸ್ಟ್ ಮಾಡ್ಬೋದು, ಆ ಥರ ಇದೆ. ಅದು ಕೊಡ್ತೀನಿ ಇವ್ರಿಗೆ. ಇದು ವಿಯೆಟ್ನಾಂ ಸೂಪರ್ ಅರ್ಲಿ ಅಂತ. ಇದರಲ್ಲಿ ನಿಮಗೆ ಕೊತ್ತೆಕಾಯಿಗೂ ಕಾಯಿ ಹೋಗುತ್ತೆ. ಇದು ಕೊತ್ತೆಕಾಯಿ ಅಂದರೆ ನಿಮಗೆ ಸಾಂಬಾರಿಗೆ ಹೋಗುತ್ತೆ. ಮತ್ತು ನಿಮಗೆ ಹಣ್ಣು ಮಾಡ್ಕೋಬೋದು, ತಿನ್ನಿಂಗ್ ಮಾಡಿಕೊಂಡು ನೀವು ಬೇಕಾದರೆ ಸೈಜ್ ದೊಡ್ಡದಾಗಿ ಬೇಕಾದರೆ ಇಟ್ಕೋಬೋದು. ಇದನ್ನು ಈಗ ಹಲಸಿನ ಹಣ್ಣು ಬಂದು ನಿಮಗೆ 3 ವರ್ಷ, 4 ವರ್ಷ, 5 ವರ್ಷ ತನಕ ನಮ್ಮ ಹತ್ರನೂ ಗಿಡಗಳಿದೆ. ಅಷ್ಟು ವರ್ಷಕ್ಕೆ ಬರ್ತದೆ. ಇದು ಬಂದು ವಿಯೆಟ್ನಾಂ ಸೂಪರ್ ಅರ್ಲಿ ಅಂತ. ಇದು ನಿಮಗೆ 1.5 ವರ್ಷಕ್ಕೆ ಸ್ಟಾರ್ಟ್ ಆಗೋಗ್ಬಿಡ್ತದೆ ಕಾಯಿದು. ವರ್ಷದಲ್ಲಿ 2 ಸರಿ ಬರ್ತದೆ ಇದು ಕಾಯಿದು. ಸರ್ ಸೈಜ್ ಎಲ್ಲ ಹೆಂಗೆ ಬರುತ್ತೆ ಸರ್? ಸೈಜು ನೀವು ನೋಡಿ, ಸೈಜ್ ನಿಮ್ಮ ಕೈಯಲ್ಲಿ ಇರ್ತದೆ. ಗಿಡ ನೋಡ್ಕೊಂಡು ನಾವು ಥಿನ್ನಿಂಗ್ ಮಾಡ್ಕೊಂಡು ಇಟ್ಕೊಂಡ್ರೆ 15-20 kg 30 kg ತನಕ ನಾವು ಕಾಯಿ ತೊಗೋಬಹುದು. ಜಾಸ್ತಿ ಕಾಯಿ ಬಿಟ್ಟರೆ ನಿಮಗೆ ಕಡಿಮೆ ಆಗುತ್ತೆ ಸೈಜು. ಸರ್ ಟೇಸ್ಟ್ ಎಲ್ಲ ಹೆಂಗಿರುತ್ತೆ? ಟೇಸ್ಟು ತುಂಬ ಚೆನ್ನಾಗಿರ್ತದೆ. ಗಮ್ ಕಡಿಮೆ ಬರ್ತದೆ ಮತ್ತು ನಿಮಗೆ ಇದು ನಾರೆಲ್ಲ ಕಡಿಮೆ ಬರ್ತದೆ, ತಿನ್ಲಿಕ್ಕೂ ಸೂಪರ್ ಇರ್ತದೆ ಸರ್. ಇಲ್ಲಿ ಇದು ಯೆಲ್ಲೋ ಕಲರ್ ಇರ್ತದೆ. ಇದು ಯೆಲ್ಲೋ ಕಲರ್ ಇರೋದ್ರೆ ನಿಮಗೆ ಇದು ಬೇಗನೂ ಬರ್ತದೆ. ಇದು ಸರ್ ಇದರಲ್ಲಿ ಇಳುವರಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಇಳುವರಿ ಅಂತ ಹೇಳಿದ್ರೆ ನಾವು ನೋಡಿ ಸರ್, ಈಗ 1.5-2 ವರ್ಷಕ್ಕೆ ಒಳಗಡೆ ನಿಮಗೆ 15-20 ಕಾಯಿ ಬರ್ತದೆ ಸರ್. ಇದರಲ್ಲಿ 300 ಗಿಡ ಹಾಕೊಂಡ್ರೆ ನಿಮಗೆ ಒಂದು 500 kg ಒಂದು ಟೈಮ್ಗೆ ನಿಮಗೆ ಹಾರ್ವೆಸ್ಟ್ ಆಗ್ತಾರೆ. 4-5 ಸರಿ, 6 ಸರಿ, 7 ಸರಿ ನಿಮಗೆ ಹಾರ್ವೆಸ್ಟ್ ಆಗುತ್ತೆ. ಎವ್ರಿ ಟೈಮ್ ನಿಮಗೆ 500-1000 kg ನಿಮಗೆ ಹಾರ್ವೆಸ್ಟ್ ಆಗುತ್ತೆ ಕಾಯಿ. ನೀವು ಫ್ರೂಟ್ಗೆ ಬೇಕಾದ್ರೆ 1-2 ಹಣ್ಣು ನೀವು ಬಿಡ್ಬೋದು. ಇದನ್ನ ಗಿಡದಿಂದ ಗಿಡದ್ದು 18 ಹಾಕೊಂಡಿದ್ದಾರೆ, ಹಿಂಗೆ 20 ಹಾಕೊಂಡಿದ್ದಾರೆ ಇವರು.
ಇದರಲ್ಲಿ ಏನು ಮಾಡಿದಾರೆ ಸೆಂಟ್ರಲ್ಲಿ ಒಂದೊಂದು ಲಕ್ಷ್ಮಣ ಫಲನು ಒಂದು ರೋ ಲಕ್ಷ್ಮಣ ಫಲ ಹಾಕ್ಸಿದೀವಿ ಇವ್ರಿಗೆ. ಇದು ಯಾಕಂದ್ರೆ ಲಕ್ಷ್ಮಣ ಫಲನು ಇದು ನೀವು ದೊಡ್ಡದು ಅಗಲ ಆಗೋದಿಲ್ಲ ಜಾಸ್ತಿ. ಲಕ್ಷ್ಮಣ ಫಲನು ಇನ್ನ ಚಿಕ್ಕ ಫ್ಯಾಮಿಲಿ ಇದು, ಅದರಿಂದ ಇದನ್ನು ಆಲ್ಟರ್ನೇಟ್ ನಾವು ಮಾಡ್ಬೋದು ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ಸಿದ್ದೀನಿ. ಅದರ ಮಧ್ಯದಲ್ಲಿ ನುಗ್ಗೆಕಾಯಿ ನೋಡಿ, ಇದು ತೊಗರಿ ಎಲ್ಲ ಅವ್ರು ಹಾಕೊಂಡಿದ್ದಾರೆ. ನುಗ್ಗೆಕಾಯಿನೂ ಇದರಲ್ಲಿ ಇದೆ. ಇವರು ಸೊಪ್ಪು ಬಿಡಿಸಿ ಇವಾಗ ಮಾಡ್ತಾ ಇದಾರೆ, ಕಾಯಿನೂ ಮಾಡ್ತಾ ಇದಾರೆ ಈಗ. ಸರ್ ಇದು ಕೇವಲ ಅಂತರ್ ಬೆಳೆಯಾಗಿ ಬೆಳ್ಕೋಬೋದಾ ಇಲ್ಲ ಇಂಡಿವಿಜುವಲ್ ಆಗಿ ಬೆಳ್ಕೋಬೋದಾ? ಸರ್ ಇಂಡಿವಿಜುವಲ್ ಆಗಿ ಎಕರೆಗೆ 300 ಗಿಡ ಹಾಕ್ತಾ ಇದ್ದಾರೆ ಸರ್. ಬರೀ ಹಲಸಿನ ಹಣ್ಣು 300 ಗಿಡ ಹಾಕ್ತಾ ಇದ್ದಾರೆ. ಇವ್ರಿಗೆ ಮಲ್ಟಿ ಕ್ರಾಪ್ ಮಾಡೋಣ ಅಂತ ಹೇಳಿ ಇವ್ರಿಗೆ ಇಷ್ಟ ಆಯ್ತು. ಆದ್ರಿಂದ ಇವ್ರಿಗೆ ಈ ತರ ಹಾಕೊಟ್ಟಿದ್ದೀನಿ. 13 ಅಡಿಗೆ ಒಂದೊಂದು ಹಾಕ್ತಾ ಇದ್ದಾರೆ. 13 ಗಿಡ ಹಾಕೊಂಡ್ರೆ ನಿಮ್ಗೆ ಎಕರೆಗೆ 400 ಗಿಡ 300 ಗಿಡ ಬೀಳ್ತಾರೆ. ಎಕರೆಗೆ 300 ಗಿಡ ಹಾಕೊಂಡ್ರೆ ಸಾಕಿದು. ನೀವು ಇದೇನೆ ಬೆಳ್ಕೋಬಹುದು, ಏನ್ ತೊಂದರೆ ಇಲ್ಲ. ಈ ತರ ನಾವು ಹಾಕುವಾಗ ಇವರು ಮಲ್ಟಿ ಕ್ರಾಪ್ ಹಾಕೊಂಡು ಇವಾಗ ಇವ್ರಿಗೆ ಗಿಡ ಜಾಸ್ತಿ ಬಿದ್ದಿದೆ. ಇವಾಗ ಇವ್ರ ಹತ್ರನೂ 300 ಮೇಲೆ ಗಿಡ ಆಗಿದೆ. ಅಂದ್ರೆ ಬೇರೆ ಆಲ್ಟರ್ನೇಟ್ ಗಿಡನೂ ಹಾಕೊಂಡಿದ್ದಾರೆ. ಲಕ್ಷ್ಮಣ ಫಲ ಹಾಕೊಂಡಿದ್ದಾರೆ, ನುಗ್ಗೆ ಗಿಡ ಹಾಕೊಂಡಿದ್ದಾರೆ. ಅವಾಗ 400-450 ಮೇಲೆ ಇದೆ ಇವ್ರಿಗೆ ಎಕರೆಗೆ ಗಿಡ. ಇವ್ರಿಗೆ ಈ ತರ ಇದೆ. ಸೊ ಇದಕ್ಕೆ ವೆದರ್ ಕಂಡೀಷನ್ ಯಾವ ತರ ಇರ್ಬೇಕು ಸರ್? ವೆದರ್ ನಿಮ್ಗೆ 40-45 ಟೆಂಪರೇಚರ್ ಬಂದ್ರೂ ಗಿಡಗಳು ಆಗುತ್ತೆ. ಇದು ಏನ್ ತೊಂದರೆ, ನಿಮ್ಮ ಹತ್ರ ಕೊಡೋದಕ್ಕೆ ನೀರು ಇರಬೇಕು. ಕನಿಷ್ಠ ನೀವು 8 ದಿವಸಕ್ಕಾದ್ರೂ ಒಂದ್ಸರಿ ನೀರು ಕೊಡ್ಬೋದು. ನಿಮ್ಗೆ ಗಿಡಕ್ಕೆ ಮಾತ್ರ ಬಿಸಿಲು ಬಿದ್ರೆ ಸಾಕು. ಇದು ಹತ್ರ ಆಗ್ಬಿಟ್ಟು ನೆರಳು ಕೆಳಗಡೆ ಭೂಮಿಗೆ ನೆರಳು ಬಂದ್ಬಿಡ್ತದೆ. ನೆರಳು ಬಂದ್ರೂ ತೊಂದರೆ ಇಲ್ಲ. ಗಿಡಕ್ಕೆ ಮಾತ್ರ ಬಿಸಿಲು ಬಿದ್ರೆ ಸಾಕು, ಚೆನ್ನಾಗಾಗುತ್ತೆ. ತೇವಾಂಶ ಜಾಸ್ತಿ ಹಿಡಿತದೆ. ನಿಮ್ಮ ಉತ್ತರ ಕರ್ನಾಟಕ ಅವರೆಲ್ಲ ಇದೆಲ್ಲ ನೀವು ಇದು ಮಾಡಿದ್ರೆ ನಿಮಗೆ ಬಾಂಬೆಗೆಲ್ಲ ಇದೆಲ್ಲ ಮೆಟೀರಿಯಲ್ ನಿಮಗೆ ಹಣ್ಣೆಲ್ಲ ಹೋಗುತ್ತೆ. ಬಾಂಬೆಗೆ ಆರಾಮಾಗಿ ನೀವು ಆ ಕಡೆ ಕಳಿಸ್ಬೋದು. ಸ್ವಲ್ಪ 13 ಹಾಕ್ಕೊಂಡ್ರೆ ನಿಮಗೆ ಚೆನ್ನಾಗಿ ಗಿಡನೂ ಚೆನ್ನಾಗಾಗುತ್ತೆ. ಯಾಕಂದರೆ ಒನ್ ಟೈಮ್ ನೀವು ನೀರು ನಿಮಗೆ ಕಡಿಮೆ ಇದೆ. ಅಲ್ಲಿ ನೀರು ಒನ್ ಟೈಮ್ ಕೊಟ್ಟಾಗ 8 ದಿವಸ ತನಕ ತ್ಯಾವ ಇರ್ತದೆ. ಆರಾಮಾಗಿ ಚೆನ್ನಾಗಿ ಬರ್ತದೆ ಸರ್. ಇದು ನಿಮ್ಗೆ ಗಿಡಕ್ಕೆ ಮಾತ್ರ ಬಿಸಿಲು ಬಿದ್ದರೆ ಸಾಕು ಸರ್. ಇದಕ್ಕೆ ಚೆನ್ನಾಗಾಗುತ್ತೆ ಗಿಡ. ಭೂಮಿಗೆ ಬಿಸಿಲು ಬೇಕಾಗಿಲ್ಲ. ಈ ಜಮೀನು ಓನರು ಆದಿನಾರಾಯಣ ಅಂತ ಹೇಳ್ಬಿಟ್ಟು ಸರ್, ಅವರು ಈಗ ಇಲ್ಲಿ ತೋಟದಲ್ಲಿ ಇದ್ದಾರೆ, ಬಂದಿದ್ದಾರೆ. ನೀವು ಅವ್ರ ಹತ್ರ ಬಂದು ಮಾತಾಡಿ ಸರ್. ಅವ್ರಿಗೆ ಏನಿದೆ ನಿಮ್ಗೆ ಏನು ಬೇಕೆಲ್ಲ ಅವ್ರ ಹತ್ರ ನೀವು ಕೇಳ್ಬೋದು. ಬನ್ನಿ ಸರ್. ಇವ್ರು ನೀವು ಏನು ಬೇಕೋ ಎಲ್ಲ ವಿಚಾರಿಸ್ಬೋದು. ಗಿಡಗಳ ಬಗ್ಗೆ, ಮತ್ತು ಸೊಪ್ಪಿನ ಬಗ್ಗೆ, ಹಲಸಿನ ಹಣ್ಣು ಬಗ್ಗೆ, ಲಕ್ಷ್ಮಣ ಫಲ ಬಗ್ಗೆ ಎಲ್ಲದ ಬಗ್ಗೆ ನೀವು ಮಾತಾಡ್ಬೋದು. ಬಂದು ಮಾತಾಡಿ ಸರ್. ಸರ್ ಆದಿನಾರಾಯಣ ಅಂತ, ಬೊಮ್ಮವಾರ, ಓಕೆ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸ್ಪೆಷಲಿ ನಾನು ಸಾವಯವ ಕೃಷಿಕ, ಹಾಗಾಗಿ ಸಾವಯವ ಕೃಷಿಯಲ್ಲೇ ಇದೆಲ್ಲ ಮಾಡ್ತಾ ಇರೋದು. ಸರ್ ಮುಂಚೆ ಎಲ್ಲ ಏನೇನೆಲ್ಲ ಬೆಳ್ಕೊಂಡಿದ್ದೀರಿ ನೀವು? ಸರ್ ಮುಂಚೆ ರಾಗಿ ಬೆಳೀತಾ ಇದೆ. ಚಿಕ್ಕದಾಗ ಮನೆಯಾಗ ಒಂದು 5-10 ಕುಂಟೆ ತರಕಾರಿ ಬೆಳೀತಾ ಇದ್ದೆ. ಈಗ ಒಂದು ಸ್ವಲ್ಪ ಲಾರ್ಜ್ ಸ್ಕೇಲ್ ಆಗಿ ಮಾಡೋಣ ಅಂತ ಲಾಸ್ಟ್ 2 years ಇಂದ ಒಂದು ಸ್ವಲ್ಪ ದೊಡ್ಡದಾಗಿ ಒಂದು 3 ಎಕರೆ ಜಾಗದಲ್ಲಿ ಮಾಡ್ತಾ ಇದ್ದೀನಿ. ಓಕೆ. ಅದ್ರಲ್ಲಿ 1.5 ಎಕರೆ ಜಮೀನಲ್ಲಿ ಹಲಸು ಹಾಕಿದ್ದೀನಿ. 90 ಹಲಸು, 90 ಲಕ್ಷ್ಮಣ ಫಲ ಹಾಕಿದ್ದೀನಿ. 90 ನುಗ್ಗೆ ಹಾಕಿದ್ದೀನಿ. ಎಲ್ಲ ಕೂಡ ಫುಲ್ ಸಾವಯವ ಕೃಷಿ, ಮೀನ್ಸ್ ನ್ಯಾಚುರಲ್ ಫಾರ್ಮಿಂಗ್ ಟೈಪ್ ಮಾಡ್ತಾ ಇದ್ದೀನಿ. ಈ ಹಲಸು ಬಂದು ವಿಯೆಟ್ನಾಂ ಮರ್ಲಿ ಅಂತ. ಸರ್ ಹೇಳಿದ್ರೆ 2 ವರ್ಷ ಕಾಯಿ ಬರುತ್ತೆ ಅಂತ. ಬಟ್ ಇದು ನೋಡ್ತಾ ಇದ್ರೆ ಡೆವಲಪ್ಮೆಂಟ್ ಅದೆಲ್ಲ ನೋಡಿ ನಾನು ಅದು ಆಲ್ರೆಡಿ ಚೆಕ್ ಮಾಡಿದೆ. ಒಂದು 2ರಲ್ಲಿ ಕಾಯಿ ಕೂಡ ಬಂದ್ಬಿಟ್ಟಿದೆ. ಇನ್ನೂ 1 ವರ್ಷ ಆಗಲಿಲ್ಲ, ಕರೆಕ್ಟಾಗಿ ವರ್ಷ ಆಯ್ತು ನಾನು ನಾಟಿ ಮಾಡಿ. ತುಂಬ ಚೆನ್ನಾಗಿ ಬಂತು ಸರ್. ನೋ ಕೆಮಿಕಲ್, ಬರೀ ಆರ್ಗ್ಯಾನಿಕಲ್ಲೇ ಬೆಳೆದಿರೋಂಥದ್ದು. ಜೀವಾಮೃತ ಮತ್ತು ಕೊಟ್ಟಿಗೆ ಗೊಬ್ಬರ ಜೊತೆಯಲ್ಲಿ ವರ್ಮಿ ಕಾಂಪೋಸ್ಟು. ಸ್ವಲ್ಪ ಗೊಣ್ಣೆ ಹುಳ ಇರೋದ್ರಿಂದ ಬೇನ್ ಹಿಂಡಿ ಕೊಟ್ಟೆ. ಚೆನ್ನಾಗಿದೆ ಸರ್, ಚೆನ್ನಾಗಿ ಬರ್ತಾ ಇದೆ ಗ್ರೋಯಿಂಗ್ ಎಲ್ಲ. ಸರ್ ಫಸ್ಟು ಹಲ್ಸ್ಕೊಡ್ರು ಸರ್ ಆದಿಲ್ ಸರ್. ಹಲ್ಸಾಕಿದ್ಮೇಲೆ ಕೇಳಿದೆ ಸರ್, ಮಧ್ಯೆ 20 ಅಡಿ ಹಲ್ಸಾಕ್ಬಿಟ್ರೆ 10 ಅಡಿಗೆ ಮತ್ತೆ ಗ್ಯಾಪ್ ಇರುತ್ತಲ್ಲ, ಏನ್ ಮಾಡೋದು, ಖಾಲಿ ಜಾಗ ಇರುತ್ತಲ್ಲ ಅಂತ. ಅಣ್ಣ ಲಕ್ಷ್ಮಣ ಫಲ ಹಾಕಿ ಅಂತಂದ್ರು. ನಾನು ಸ್ವಲ್ಪ ಕೇಳಿದೆ ಸರ್, ನಮ್ಮ ಮಾರ್ಕೆಟಿಂಗ್ ಹೆಂಗೆ ಅಂತ ಕೇಳಿದ್ರು ಸರ್. ಅಣ್ಣ ಈಗ ಕ್ಯಾನ್ಸರ್ ಅದು ತುಂಬಾ ಹೆಚ್ಚಾಗಿ ಯೂಸ್ ಮಾಡ್ತಾ ಇದಾರೆ. ಈಗ 400 ರೂಪಾಯಿ 500 ರೂಪಾಯಿ ಇದೆ ಕೆಜಿ. ನಿಮ್ಗೆ 80 ರೂಪಾಯಿ ಕೊಟ್ಟರು ಲಾಸ್ ಆಗಲ್ಲ. 10 ಅಡಿಗೆ ಒಂದೊಂದು ಹಾಕಿ ಸೆಂಟ್ರಲ್ಲಿ ಲಕ್ಷ್ಮಣ ಫಲ ಹಾಕಿದೆ. ಸರಿ 10 ಅಡಿಗೆ ಲಕ್ಷ್ಮಣ ಫಲ ಹಾಕಿದ್ರೆ ತಿರ್ಗಾ ಮಧ್ಯೆ ಸೆಂಟ್ರಲ್ಲಿ 5 ಅಡಿ ಗ್ಯಾಪ್ ಇರುತ್ತಲ್ಲ. ಲಕ್ಷ್ಮಣ ಫಲ ಅಲ್ಸೋದು ಡೆವಲಪ್ ಆಗೋದಕ್ಕೆ ಕಮ್ಮಿ ಅಂದ್ರೆ ಒಂದು 5 ವರ್ಷ, 3ರಿಂದ 5 ವರ್ಷ ಬೇಕು. ಆ 5 ವರ್ಷದಲ್ಲಿ ಬೇರೆ ಏನಾದ್ರು ಬೆಳೆ ತೊಗೊಂಬೋದಲ್ಲ. ಕೇಳಿದೆ ಸರ್ ಏನು ಮಾಡೋದು ಅಂತ. ನುಗ್ಗೆ ಹಾಕಿ ಅಣ್ಣ ಅಂತಂದ್ರು. ನುಗ್ಗೆ ಸೊಸಿ ತಗೊಂಬಂದು 5 ಅಡಿಗೆ ಒಂದು ನುಗ್ಗೆ ಸೊಸಿ ಆಗಿದೆ. ನುಗ್ಗೆ ಸೊಸಿ ನೋಡಿ ಸರ್ ಹಾಕಿ ಒಂದು 6-7 ತಿಂಗಳಾಯಿತು. ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಕಾಯಿ ಸ್ಟಾರ್ಟ್ ಆಗಿದೆ. ಒಂದು ನಮ್ಮ ಆದಿಲ್ ಸರ್ ಒಂದು ಭರವಸೆ ಕೊಟ್ಟಿದ್ದಾರೆ, ನಿನಗೆ ಯಾಕಣ್ಣ ಅಂತ. ಆ ಒಂದು ಇದ್ರ ಮೇಲೆ ಹೋಗ್ತಾ ಇದೆ. ಅದ್ರ ಜೊತೆಲಿ ನಾನು ಸುಮ್ಮನೆ ಇಲ್ಲ, ಮಾರ್ಕೆಟ್ ವಿಚಾರಿಸಿದೆ ಹೆಂಗಿದೆ ಹಲಸು ಅಂತ. ಹಲಸು ಈಗ ಆಲ್ರೆಡಿ 30-35 ರೂಪಾಯಿಗೆ ನನಗೆ ತಾಮನ್ ಕೊಡೋಣ ತೊಗೊತೀನಿ ಅಂತ ಇದ್ದಾರೆ. ಅಂದರೆ ಈಗಾಗಲೇ ಡಿಮ್ಯಾಂಡ್ ಇದೆ ಹಲಸಿಗೆ. ನಾನು ಆಚೆ ಕಡೆ ಎಲ್ಲ ಎನ್ಕ್ವೈರಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಹಲಸಿಗೆ, ಮಾತ್ರ ತುಂಬ ಚೆನ್ನಾಗಿದೆ ಹಲಸು ಲಕ್ಷ್ಮಣ ಫಲ. ಸರ್ ಇದು ಆದಿಲ್ ಸರ್ ಹೇಳ್ತಾ ಇದ್ದಾರೆ ಜಸ್ಟ್ 1.5 year ಬರುತ್ತೆ ಅಂತ ಹೇಳ್ಬಿಟ್ಟು. ಬರುತ್ತಾ ಸರ್ ಹಲಸು? ಸರ್ 1 ವರ್ಷ ಆಗಿದೆ ನಾನು ಹಾಕಿ. ಈಗ ಆಲ್ರೆಡಿ ಈಗ ನೀವು ನೋಡಿ ಸರ್ ಡೈರೆಕ್ಟಾಗಿ ಸ್ಟಾರ್ಟ್ ಆಗಿದೆ. ಎಲ್ಲ ಪೀಚಸ್ ಎಲ್ಲ ನೋಡಿ, ಈಗ ಫ್ಲವರಿಂಗ್ ಹೂವು ಎಲ್ಲ ಸ್ಟಾರ್ಟ್ ಆಗಿದೆ. ಇನ್ನೇನು ಈಗ ಇದು ಪಿಂದೆ ಬರ್ತಾ ಇದೆ. ಇನ್ನೊಂದು ಗಿಡ ಇದೆ, ಆಲ್ರೆಡಿ ಪಿಂದೆ ಬಂದ್ಬಿಟ್ಟಿದೆ. ಅದು ತೋರಿಸ್ತೀನಿ ನಾನು ನಿಮಗೆ ಸರ್. ಆ ಗಿಡದಲ್ಲಿ ನಾನು ಹೂವು ತೋರಿಸಿದೆ ನೋಡಿ ಸರ್. ಇದ್ರಲ್ಲಿ ಕಾಯಿ ಕೂಡ ಸ್ಟಾರ್ಟ್ ಆಗಿದೆ. ನೀವು ನೋಡ್ಬೋದು, ಈಗ ನೋಡ್ತಾ ಇದ್ದೀರಾ ಕಾಯಿ ಇದೆ. ಮತ್ತು ಹೂವು ನೋಡಿ, ಇಲ್ಲಿ ಹೂವು ಇದೆ. ಮತ್ತು ನೋಡಿ ಸರ್, ಈಗ ಇಲ್ಲೂ ಸ್ಟಾರ್ಟ್ ಆಗಿದೆ ಕಾಯಿ. ಆಲ್ಮೋಸ್ಟು ಎಲ್ಲ ಗಿಡ ಸ್ಟಾರ್ಟ್ ಆಗಿದೆ ಸರ್. ಆ ಗಿಡದಲ್ಲಿ ನೋಡಿದ್ರಿ. ಈಗ ಇನ್ನೊಂದು ಗಿಡ ಇದೆ, ಇಲ್ಲ ಪಕ್ಕದಲ್ಲೇ ಇದೆ ನೋಡಿ ಸರ್. ಎಲ್ಲ ಗಿಡದಲ್ಲೂ ಸ್ಟಾರ್ಟ್ ಆಗ್ತಾ ಇದೆ ನೋಡಿ ಸರ್. ಕಾಣ್ತಾ ಇದೆಯಾ ನೋಡಿ, ಈಗ ನೋಡಿ ಸರ್, ಇಲ್ಲಿದೆ ನೋಡಿ, ಇಲ್ಲಿದೆ. ಇದು ಅದೇ ಸರ್ ಗಿಡ. ಮತ್ತು ತುಂಬ ಚೆನ್ನಾಗಿ ಕೊಟ್ಟರು ನಮ್ಮ ಆದಿಲ್ ಸರ್, ಬೆಂಗಳೂರು ನರ್ಸರಿ ಇವರು. ಆಲ್ರೆಡಿ ಕಾಯಿ ಸ್ಟಾರ್ಟ್ ಆಗಿದೆ 1 ವರ್ಷಕ್ಕೆ ಅಂತಂದರೆ ಲೆಕ್ಕ ಹಾಕಿ ಸರ್. ನೋ ಕೆಮಿಕಲ್ ಸರ್, ಕೆಮಿಕಲ್ಲೇ ಇಲ್ಲ, ಬರೀ ಆರ್ಗ್ಯಾನಿಕಲ್ಲೇ ಬೆಳೆದಿರೋಂಥದ್ದು. ನನಗಂತೂ ಇಷ್ಟ ಆಯ್ತು ಸರ್. ನೆಕ್ಸ್ಟ್ ಒಳ್ಳೆ ಮಾರ್ಕೆಟು ಐತೆ ನನ್ನ ಪ್ರಕಾರ. ಒಳ್ಳೆ ಸಪೋರ್ಟ್ ಮಾಡಿದ್ರು ಅಂತ ಹೇಳ್ಬೋದು ಸರ್.
ಸಪೋರ್ಟ್ ಅಂದರೆ ಯಾವ ಥರ ಸಪೋರ್ಟ್ ಮಾಡಿದ್ರು ಸರ್? ಸರ್ ಅದೇ ಗಿಡ ಸರ್ ಮೆಣ್ಣು ಒಳ್ಳೆ ಗಿಡ ಕೊಟ್ಟರು ನನಗೆ ಚೆನ್ನಾಗಿ ತುಂಬ ಚೆನ್ನಾಗಿ ಬಂತು ಸರ್ ಗಿಡ ಮಾತ್ರ. ಏನು ನಾವು ಬೆಳೆದಿವೆ ಇದೆಲ್ಲ ಪೂರ್ತಿ ಅವ್ರ ಅಡ್ವೈಸ್ ಸರ್. ಅವ್ರು ಹೆಂಗೆ ಹೇಳ್ದಂಗೆ ಮಾಡ್ಕೊಂಡು ಹೋಗಿದ್ದೀನಿ ಅಷ್ಟೇ, ನಾನು ಏನು ಚೇಂಜ್ ಮಾಡಿಲ್ಲ. ಅವ್ರು ಹೇಳ್ದಂಗೆ ನಾನು ಮಾಡ್ಕೊಂಡು ಹೋಗಿದ್ದೀನಿ ಅಷ್ಟೇ. ಹಂಗಾಗಿ ರಿಸಲ್ಟು ಈ ಥರ ರಿಸಲ್ಟ್ ಬರೋಕ್ಕೆ ಅವರೇ ಕಾರಣ ಅಂತ ಹೇಳ್ಬೋದು ಸರ್. ಅಷ್ಟು ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿದ್ದಾನೆ. ಈ ಥರ ಇವ್ರಿಗೆ ಕರೆದಿದ್ದಾಗೆಲ್ಲ ಬಂದು ನಾನು ನೋಡಿಬಿಟ್ಟು, ಇಲ್ಲ ನಾನೇ ಫಸ್ಟು ಬಂದುಬಿಟ್ಟು ಇವು ಅಣ್ಣನ ನಾನು ಕರಿತೀನಿ, ಬಂದುಬಿಟ್ಟು ಏನೋ ಹೆಂಗಿದೆ ತೋಟ ಅಂತಬಿಟ್ಟು ಎಲ್ಲ ಕೇಳ್ಬಿಟ್ಟೆಲ್ಲ ಮಾಡ್ತೀನಿ. ಈ ಥರ ರೈತರು ಈ ಥರ ಎಲ್ಲ ಬೆಳೆದ್ರೆ ಇದರಲ್ಲೆಲ್ಲ ಒಳ್ಳೆ ಲಾಭ ಎಲ್ಲ ಇದೆ. ಈಗ ನಾನು ಇವ್ರ ಜಮೀನು ಪಕ್ಕದಲ್ಲೇ ಈಗ ನಾನು ಇದು ಬಟರ್ ಫ್ರೂಟ್ ಹಾಕ್ತಾಯಿದ್ದೀನಿ ಸರ್. 1.5 ಎಕರೆ ನಾನು ಹಾಕ್ತಾಯಿದ್ದೀನಿ. 1.5 ಎಕರೆಗೆ ಇವರೇ ನನ್ನ ನೀರು ಕೊಡೋದು. ಪಕ್ಕದಲ್ಲಿದೆ ಜಮೀನು, ಇಲ್ಲಿ ನೀರಿಲ್ಲ. ನೀವು ನೋಡಿ, ಈಗ ಒಂದು ಗಿಡನೂ ನೆಡ್ತಾ ಇದ್ದೀನಿ. ಇವತ್ತೇ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಬೂತ್ 7 ಮತ್ತು ಆಫ್ ಸೀಸನ್ ಬಟರ್ ಫ್ರೂಟ್ ಪ್ಲಾಂಟ್ಸನ್ನು ಹಾಕ್ತಾಯಿದ್ದೀನಿ. ಇವಾಗ ನಿಮ್ಮ ಒಂದು ಗಿಡ ನೆಟ್ಟಿದ್ದೀನಿ ಅಣ್ಣ ಅವ್ರ ಕೈಯಿಂದನೇ. ಇವತ್ತು ಸ್ಟಾರ್ಟ್ ಮಾಡ್ತೀನಿ, ಬನ್ನಿ ಸರ್ ತೋರಿಸ್ತೀನಿ. ಸರ್ ಇದು ಬಂದು ಬೂತ್ 7 ಅಂತ. ಇದು ನಾನು ಹೊಸ ಜಾಗ ಅಣ್ಣವರು ನನಗೆ ಲೀಸ್ಗೆ ಕೊಡಿಸಿದ್ದಾರೆ. ಸೊ ಆ ಜಾಗದಲ್ಲಿ ಫಸ್ಟ್ ಗಿಡ ನಾವು ನೆಡ್ತಾ ಇದ್ದೀವಿ. ಇದು ಬೂತ್ 7 ಅಂತ ವೆರೈಟಿ. ಇದು ನೆಡ್ತಾ ಇದ್ದೀವಿ. ಹೆಂಗೆ ನೆಡ್ತಾ ಇದ್ದೀವಿ ತೋರಿಸಿ ಬನ್ನಿ ಸರ್, ಯಾವ ಥರ ನೆಡಬೇಕು ಅಂತ ಹೇಳ್ಬಿಟ್ಟು. ಸರ್ ಈ ಥರ ಗಿಡನ ಈ ಥರ ಮಲ್ಸ್ಕೊಂಡು ಈ ಥರ ಪ್ಯಾಕೆಟೆಲ್ಲ ಹರಿಬೇಕಿದು ನೋಡಿ ಸರ್. ಈ ಥರ ಪ್ಯಾಕೆಟೆಲ್ಲ ತಕ್ಕೊಂಡು ಬನ್ನಿಣ. ಹಾಂ, ಇದು ಆರ್ಗ್ಯಾನಿಕ್ DAP ಇದೆ, ಪ್ರೋಮ್ ಅಂತ ಹೇಳ್ಬಿಟ್ಟು. ಇದು ಇವ್ರದ್ದು ಗ್ರೀನ್ ಪ್ಲಾನೆಟ್ ಅವ್ರದ್ದು ಇದು ನೋಡಿ ಸರ್. ಬರೀ ನಾವು ಇದು ಹಾಕ್ಕೊಂಡು ನಾವು ಮಣ್ಣು ತಳ್ತೀವಿ. ಇದು ಹಾಕ್ಕೊಂಡಿದ್ದೀವಿ ಒಂದು 50 ಗ್ರಾಮ್ ಅಷ್ಟು ತಳ್ಳಿ ಒಂದು ಕಡೆಯಿಂದ ತಳ್ಳೋಣ. ಸರ್ ಇದು ಪೂರ್ತಿ ಈ ಜಮೀನಲ್ಲಿ ಬಟರ್ ಫ್ರೂಟ್ ನಾವು ನೆಡ್ತಾ ಇರೋದು ಬೆಡ್ ಸಿಸ್ಟಮಲ್ಲಿ ನೆಟ್ಟಾಗ ನಿಮಗೆ ಏನಾಗುತ್ತೆ ಅಂದರೆ ಗಿಡ ನಿಮಗೆ ಡ್ಯಾಮೇಜ್ ಕಡಿಮೆ ಬರ್ತದೆ. ಯಾಕಂದರೆ ನೀರು ಜಾಸ್ತಿ ಆದರೆ ಗಿಡ ಸಾಯೋದು. ಹಾಗಾಗಿ ನಾವು ಈ ಥರ ಮಾಡುವಾಗ ನೀರು ಜಾಸ್ತಿ ಆಗೋದಿಲ್ಲ. ನೀರು ಜಾಸ್ತಿ ಆಗಿದ್ದಾಗ ನೋಡಿ, ನಮ್ಮ ಮೇಲೆ ನಿಂತಿದ್ದೆ, ಅವ್ರು ಕೆಳಗಡೆ ನಿಂತಿದ್ದಾರೆ. ಈ ಥರ ಸಿಸ್ಟಮಲ್ಲಿ ಹೋದಾಗ ನಿಮಗೆ ಈ ಗಿಡ ಡ್ಯಾಮೇಜ್ ಆಗೋದಿಲ್ಲ ಸರ್. ಈ ಥರ ನೆಟ್ಕೋಬೇಕಂತೇಳಿ ರೈತರಿಗೆಲ್ಲ ನಾನು ಇದು ಹೇಳ್ಕೊಳ್ತೀನಿ. ಒಂದು ಮಾಡೆಲ್ ತೋಟ ಥರ ನಾನು ಇದು ಮಾಡಬೇಕಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಇಲ್ಲಿ ಅಣ್ಣವ್ರು ನನಗೆಲ್ಲ ಹೆಲ್ಪ್ ಮಾಡಿ ಜಮೀನೆಲ್ಲ ಲೀಸ್ಗೆ ಕೊಡಿಸಿದ್ದಾರೆ. 10 ವರ್ಷ ಲೀಸಲ್ಲಿ ಇರ್ತದೆ. ಹಾಗಾಗಿ ಇದೆಲ್ಲ ಇದು ಮಾಡ್ತಾಯಿದ್ದೀನಿ ಸರ್. ಬೇರೆ ಯಾರೂ ಈ ಥರ ರೆಸ್ಪಾನ್ಸ್ ಮಾಡಲ್ಲ ಸರ್. ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಆಮೇಲೆ ಸರ್ ಏನಾದರೂ ಒಂದು ಗಿಡ ಬೇಕು ಅಥವಾ ಈ ಥರ ಹಿಂಗಿದೆ ಈ ಥರ ಅಂದರೆ ಅವರೇ ಹೇಳ್ಬಿಡ್ತಾರೆ ಸರ್, ನೀವು ಇಂಥ ಗಿಡ ಹಾಕಿ ಅಣ್ಣ ಈ ಥರ ಆಗುತ್ತೆ, ಇಲ್ಲ ಇಂಥ ಗಿಡ ಹಾಕಿ ಹಿಂಗೆ ಆಗಲ್ಲ, ಈ ಭೂಮಿಗೆ ಇದು ಒಂದಲ್ಲ, ಇದಾಗಲ್ಲ, ಇದಾಗಿ ಚೆನ್ನಾಗಿ ಬರುತ್ತೆ ಅಂತ ಪ್ರತಿಯೊಂದು ಕೂಡ ಅವರೇ ಹೇಳ್ತಾರೆ ಸರ್ ನಮಗೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಿಮಗೆ ಕೆಳಗಡೆ ಕೆಳಕಂಡ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಫೋನ್ ಮಾಡಿ ವಿಚಾರಿಸ್ಕೊಂಬೋದು ಸರ್ ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿ.